ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾನು ಬೈಕ್ ತಗ್ಸಮ್ 40 ಡೇಸ್ 45 ಡೇಸ್ ಆಗಿತ್ತು. ಇವಾಗ ಫೈನಲಿ ಹೋಗ್ತಾ ಇದ್ದೀನಿ. ಅಪ್ಪ, ಎಷ್ಟೊಂದು ದಿವಸ ಆಗಿದ್ದು ಗುರು ಕರೆಕ್ಟಾಗಿ ಬೈಕ್ ಓಡಿಸಿ. ಟೈಮ್ 6:15 ಆಗಿದೆ. ಸೊ ಇವಾಗ ನಾನು ಟಿಪ್ಟೂರ್ ಹೋಗ್ತಾ ಇದ್ದೀನಿ. ಹೋಗ್ತಾ ಇರೋ ರೀಸನ್ ಏನಂದರೆ, ಏನೋ ತಿನ್ನಂಗೆ ಅನಿಸ್ತಾ ಇದೆ. ಮನೆ ಊಟ ತಿಂದು ಸ್ವಲ್ಪ ಬೇಜಾರಾಗಿದ್ದರಿಂದ ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ತಿನ್ಕೊಬರೋಣ ಅಂತ. ಏನಕ್ಕೆ ಈವ್ನಿಂಗ್ ಹೋಗ್ತಾ ಇದೆಯಾ ಅಂದರೆ, ಮಾರ್ನಿಂಗ್ ಎಲ್ಲ ಫುಲ್ ಬ್ಯುಸಿ ಇರ್ತೀನಿ. ಶೆಡ್ಯೂಲ್ ಫುಲ್ ಟೈಟ್ ಆಗಿಬಿಟ್ಟಿದೆ. ಅದಕ್ಕೆ ನೋಡಿ ಎಲ್ಲೂ ರೈಡ್ಸ್ ಕೂಡ ಹೋಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಕಾರಣ ಸಮ್ಮರ್ ಕೂಡ ಹೌದು. ಫಾಗ್ಲಮ್ ಸಾಕೋಬಿಡೋಣ ಪ್ಲೀಸ್. ಆ್ಯಂಡ್ ನಂದು ಗೋಪ್ರದಲ್ಲಿ ಸ್ವಲ್ಪ ಇಶ್ಯೂಸ್ ಬರ್ತಾ ಇದೆ. ಲೈಕ್ ಫ್ರೀಸ್ ಆಗಿಬಿಡ್ತಾ ಇದೆ ವಿಡಿಯೋ. ರೀಸೆಂಟಾಗಿ ಸಂತೋಷ್ ಗೌಡ ಅವ್ರದ್ದು ವಿಡಿಯೋ ನೋಡಿದೆ. ಅವ್ರದ್ರಲ್ಲೂ ಅದೇ ಪ್ರಾಬ್ಲಮ್ ಫೇಸ್ ಆಯಿತು ಅಂತ ಹೇಳಿದ್ರು. ಸೊ ನಂದು ಕೂಡ ಹೀರೋ 7 ಬ್ಲ್ಯಾಕೆ ಅದೇ ಇಶ್ಯೂ ಫೇಸ್ ಮಾಡ್ತಾ ಇದ್ದೀನಿ. ನಾನು ಗೂಗಲ್ ಮಾಡಿ ನೋಡಿದೆ, ಅದೇನೋ ಲೈಕ್ ಬ್ಯಾಟ್ರಿದೇನೋ ಇಶ್ಯೂ ಇರುತ್ತೆ, ಅದಕ್ಕೆ ಹಂಗಾಗುತ್ತೆ ಅಂದರು. ಸೊ ಅದು ಒಂದು ಟೆಸ್ಟ್ ಆಗಿಬಿಡಲಿ ಅಂತ ಈ ವ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ಗಾಡಿ 3rd ಸರ್ವಿಸ್ ಡ್ಯೂ ಇದೆ. ಲೈಕ್ 1 ಇಯರ್ ಆಯ್ತಲ್ಲ, ಇನ್ನು 3rd ಸರ್ವಿಸ್ ಮಾಡಿಸಿಲ್ಲ. ಮೇ ಬಿ ನೆಕ್ಸ್ಟ್ ವೀಕ್ ಹೋಗ್ತೀನಿ ನಾನು ಸರ್ವಿಸ್ ಮಾಡ್ಸೋಕ್ಕೆ. ನೋಡೋಣ ಏನೇನು ಇಶ್ಯೂಸ್ ಇದೆ ಅಂತ ನಾನು 3rd ಸರ್ವಿಸ್ ವೀಡಿಯೋದಲ್ಲೇ ಹೇಳ್ತೀನಿ. ಸದ್ಯಕ್ಕೆ ಈ ವ್ಲಾಗ್ ಸಿಂಪಲ್ ಆಗಿಡೋಣ. ಆ್ಯಂಡ್ ಬೋಬೋ ಹೋಲ್ಡರ್ ಕೂಡ ಇದೆ, ಇದನ್ನು ಸ್ವಲ್ಪ ಟೆಸ್ಟ್ ಮಾಡ್ತೀನಿ. ಹಂಗೆ ಚಿಕ್ಕ ಶಾರ್ಟ್ ತೊಗೊಳ್ಳೋಣ. ಬನ್ನಿ ಸ್ನೇಹಿತರೆ, ಹೋಗೋಣ. ಏನಕ್ಕೆ ರುಚಿಯಾಗಿರೋ ಊಟ ಮಾಡೋಕ್ಕೆ. ಯಾ, ನಮ್ಮ ಮರ್ಸಿಕೆರೆ ನೋಡ್ರಪ್ಪ, ಮಿಣ ಮಿಂಚ್ತಾ ಇದೆ. ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಫುಲ್ಲು ಜಿಂಗ್ ಚಾಕ್ ಕ್ರೇಜಿ ಅಲ್ಲ. ಏನಕ್ಕೆ ಹಾಕಿದ್ದಾರೆ ಲೈಟ್, ಇದು ಗೊತ್ತಿಲ್ವೇ? ಎಲ್ಲ ಕಡೆ ಪುನೀತ್ ರಾಜ್ಕುಮಾರ್ ಫ್ರೇಮ್ ರಾರಾಜಿಸ್ತಾ ಇದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗ್ಬಾರ್ದಿತ್ತು ಅವರು. ತುಂಬ ಬೇಜಾರಾಯಿತು. ಪೆಟ್ರೋಲ್ ರೇಟ್ ಎಷ್ಟಾಗಿದೆ ಇವಾಗ? 106. ಯಪ್ಪ ನೋಡಿ, ಬೈಕೆಲ್ಲೂ ಈಚೆ ತಾಗ್ದ ರೇಟೇ ಗೊತ್ತಿಲ್ಲ ನನಗೆ. ಅವಾಗ 100 ರೂಪಾಯಿದಾಗ ಫುಲ್ ಟ್ಯಾಂಕ್ ಮಾಡಿ ಇಡ್ಸಿದ್ದೆ. ಇವಾಗ 106 ಆಗಿಬಿಟ್ಟಿದೆ. ಹೆವಿ ಆಯಿತು ರೇಟು. ಇಲ್ಲಿ ನೋಡಿ, ಪವರ್ ಪೆಟ್ರೋಲ್ 110. ನೋಡಿ, ನಮ್ಮ ವರ್ಷಕರಲ್ಲಿ ಟ್ರೆಂಡ್ಸು, ಪೀಟರ್ ಇಂಗ್ಲೆಂಡು ಎಲ್ಲ ಬಂದುಬಿಟ್ಟಿದೆ ಇವಾಗ. ಫುಲ್ ಶಾಪಿಂಗ್. ಅದೆಷ್ಟು ರೆಕಾರ್ಡ್ ಆಗ್ತೈತೆ ಏನೋ ಗೊತ್ತಿಲ್ಲ. ಯಾಕಂದರೆ ಗೋಪ್ರಲ್ಲಿ ಏನೋ ಇಶ್ಯೂ ಬರ್ತಾ ಇದೆ. ಮೊನ್ನೆ ಒಂದು ದಿವಸ ಮೈಕ್ ಅಡಾಪ್ಟ್ರು ಊಸ್ಟ್ ಆಗಿಬಿಟ್ಟಿತ್ತು. ನಾನು ಮ್ಯಾಂಗ್ಳೂರ್ ರೈಡ್ ಹೋಗಿ ಬಂದಾಗ ಮೇ ಬಿ ನೀರ್ಗೀರು ಹೋಗಿ ಏನೋ ಆಗಿದೆ ಅನಿಸುತ್ತೆ. ಬಟ್ ಅದು ಸರಿ ಹೋದಂಗೆ ಆಯಿತು. ಗಾಡಿ ಸೌಂಡ್ ಕೇಳಿದ್ರೆ ಆಹಾ ಒಳ್ಳೆ ಮಜಾ, ಡ್ರರ್ ಅನ್ನತ್ತೆ. ಸೈಕಂಕೋ. ಇನ್ನೂ ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡಿಸಿದ್ರೆ ಹೆಂಗಿರುತ್ತೆ ಗುರು? ಅರ್ಸಿಕೆರೆಯಲ್ಲಿ ಈ ರೋಡಲ್ಲಿ ಹೆವಿ ಟ್ರಾಫಿಕ್ ಗುರು. ಚಿಕ್ಕ ರೋಡಾ, ಆ್ಯಕ್ಚುಲಿ ಇದು ಡಬಲ್ ರೋಡ್ ಇರೋದು. ಒಂದು ಸೈಡ್ ಫುಲ್ಲು ಹಿಂಗೆ ಗಾಡಿ ನಿಲ್ಲಿಸ್ಬಿಡ್ತಾರೆ. ಸೊ ರೋಡಿನ ಆ ಭಾಗ ಯೂಸಿಗಿರೋಲ್ಲ ಓಡಿಸೋದಕ್ಕೆ. ನೋಡಿ, ಪೂರ್ವಿಕಾ, ಪೈ ಮೊಬೈಲ್ಸ್. ಅರ್ಸಿಕೆರೆ ಈಸ್ ಇಂಪ್ರೂವಿಂಗ್ ಲೈಕ್ ಹೆಲ್. ಇದೆಲ್ಲ ಏನು 1 ವರ್ಷ 2 ವರ್ಷದ ಒಳಗಡೆ ಆಗಿತ್ತು ಎಲ್ಲ ಇಂಪ್ರೂವ್ಮೆಂಟು. ನೋಡಿದ್ರಾ, ನನ್ನ ಬೈಕೆ ನೋಡ್ತಾವನು ಅವನು ಶಿಷ್ಯ. ಹೊಟ್ಟೆ ಹೇಗೆ ಹಸಿತಾ ಇದೆ ಗೊತ್ತಾ ಗೈಸ್? ಚೆನ್ನಾಗಿ ತೊಗೊಂಡು ತಿನ್ಬೇಕು. ಅಯ್ಯೋ, ಹಾರ್ನೇ ಕೆಲಸ ಮಾಡ್ತಿಲ್ವಂತೆ. ನೋಡಿ, ಹಾರ್ನು ಹೋಯ್ತಿದ್ದು. ಅಲ್ಲಿ ಕೆಳಗಡೆ ಒಂದು ವೈರ್ ಬರುತ್ತೆ, ಅದು ಡಿಸ್ಕನೆಕ್ಟ್ ಆಗಿರುತ್ತೆ. ಇರಿ ಸ್ವಲ್ಪ ಸೈಡಿಗೆ ನಿಲ್ಲಿಸ್ಬಿಟ್ಟು ಸರಿ ಮಾಡೋಣ. ನೋಡಿ, ಇದು ಒಂದು ವೈರು ಈಚೆ ಬಂದುಬಿಟ್ಟಿದೆ. ನೋಡಿ, ಇಷ್ಟೇ ಫಿಕ್ಸ್ ಮಾಡಿದ್ರೆ ವರ್ಕಿಂಗ್ ಫೈನ್. ಲೆಟ್ಸ್ ಗೋ. ನೋಡಿ, ಇದು ಹಾರ್ನ್ ಹೋಯ್ತಲ್ಲ, ನನಗೆ ಗೊತ್ತಿತ್ತು ಏನು ಇಶ್ಯೂ ಅಂತ, ಅದಕ್ಕೆ ನಾನು ಫಿಕ್ಸ್ ಮಾಡಿಕೊಂಡೆ. ಇದ್ರ ಮೋರಲ್ ಆಫ್ ದ ಸ್ಟೋರಿ ಏನು ಹೇಳಿ? ಆಲ್ವೇಸ್ ನೋ ಯುವರ್ ಬೈಕ್. ನಿಮ್ಮ ಗಾಡಿ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಾನೊಬ್ಬರು ವೀಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಅವ್ರದ್ದು ಹಿಮಾಲಯನ್ ಗಾಡಿ ಇದೆಯಲ್ಲ, ಸೇಮ್ 2021 ಮಾಡೆಲ್. ಒಂದು ಫಾರೆಸ್ಟಲ್ಲಿ ನಿಂತೋಗ್ಬಿಡುತ್ತೆ. ತುಂಬ ಓದಾಡ್ತಾರೆ, ಅಯ್ಯೋ ಸ್ಟಾರ್ಟ್ ಆಗ್ತಿಲ್ಲ ಅಂತ. ಕಾಡ್ ಮಧ್ಯ ಅವರು ಗಾಡಿ ಆಫ್ ಆಗಿದ್ದು. ಸೊ ನೀವೇ ಇಮ್ಯಾಜಿನ್ ಮಾಡಿ, ಯಾರೂ ಬರೋಲ್ಲ ಸುತ್ತಮುತ್ತ. ಅವ್ನ ಫ್ರೆಂಡ್ ಒಬ್ಬರು ಇದ್ದರು KTMಲ್ಲಿ. ಅವ್ರಿಗೆ ಪ್ರಾಬ್ಲಮ್ ಗೊತ್ತಾಗ್ತಾ ಟೋ ಮಾಡ್ಕೊಂಡೋದ್ರು ಗರಾಜ್ ತನಕ. ಅದು ಇಶ್ಯೂ ಏನಿತ್ತಂದರೆ ರಿಲೇ ಹೋಗಿತ್ತು ಗಾಡಿದು. ಇವಾಗ ಹೆಡ್ಲೈಟಿಗೆ ರಿಲೇ ಇರುತ್ತೆ, ಮತ್ತು ಈ ಥರ ಸೆಲ್ಫ್ ಸ್ಟಾರ್ಟ್ಗೆಲ್ಲ ರಿಲೇಸ್ ಎಲ್ಲ ಇರುತ್ತೆ. ಅದೆಲ್ಲ ಹೋದರೆ ಆ್ಯಕ್ಚುಲಿ ಸ್ಪೇರ್ ರಿಲೇಸ್ ಇರುತ್ತೆ, ಹಾಕ್ಬೋದು. ಅವ್ರಿಗೆ ಅದು ಪ್ರಾಬ್ಲಮ್ ಏನು ಅಂತ ಗೊತ್ತಾಗದೆ ಅವರು ಟೋ ಮಾಡ್ಕೊಂಬಂದರು.
ತುಂಬ ಕಷ್ಟಪಟ್ಟರು ಆ್ಯಕ್ಚುಲಿ. ಅದಕ್ಕೆ ಅವ್ರ ಗಾಡಿ ಬಗ್ಗೆ ಅವ್ರಿಗೆ ಗೊತ್ತಿದ್ರೆ ಲೈಕ್ ಈ ಪ್ರಾಬ್ಲಮ್ ಆದರೆ ಏನು ಸೊಲ್ಯೂಷನ್ ಅಂತ ರಿಲೇ ಫಿಕ್ಸ್ ಮಾಡ್ಕೊಂಡು ಬರ್ಬೋದಿತ್ತು. ಅದು ಹಿಮಾಲಯನ್ ಏನು ಕಡಿಮೆ ವೇಟ ಇದೆ, 200 kg ಗಾಡಿ. ಏನು ಬಾಣಾವರದಿಂದ ಟಿಪ್ಟೂರು ಒಂದು 41-42 ಕಿಲೋಮೀಟ್ರ್ ಇದೆ ಅಷ್ಟೇ, ತುಂಬ ದೂರ ಇಲ್ಲ. ಇವಾಗ ಟಿಪ್ಟೂರ್ ಬಂದೆ, ಟೈಮ್ ಒಂದು 8 ಗಂಟೆ ಆಗಿದೆ. ಇಲ್ಲಿ ಕಲ್ಪತರು ಗ್ರ್ಯಾಂಡ್ ಇದೆ, ಕಲ್ಪತರು ಗ್ರ್ಯಾಂಡ್ ಹೋಗ್ಬಿಟ್ಟು ಶಿಸ್ತಾಗ್ತೀನಿ ನಾನು. ಮತ್ತೆ ಅದು ಹಾರ್ನ್ ವೈರು ಕಿತ್ತೋಗ್ಬಿಟ್ಟಿದೆ, ಮೇ ಬಿ ಅದೊಂದು ಇಶ್ಯೂ. ಐ ಹ್ಯಾವ್ ಟು ಅಡ್ರೆಸ್ ಇಟ್ ಟು ದ ಸರ್ವಿಸ್ ಸೆಂಟರ್. ಥರ್ಡ್ ಸರ್ವಿಸಲ್ಲಿ ಅಡ್ರೆಸ್ ಮಾಡಬೇಕು. ಇರೋಗುರು ಇಂಡಿಕೇಟರ್ ಹಾಕಿಲ್ವಾ, ಅರ್ಜೆಂಟ್ ವಾರ್ನ್ ಹೊಡಿತಾನೆ. ಹೊಟ್ಟೆ ಹೆವಿ ಹಸಿತಾ ಇದೆ ಫ್ರೆಂಡ್ಸ್. ಲೆಟ್ಸ್ ಗೋ ಇನ್ ಸೈಡ್. ನೋಡಿ ಗಡ್ಬಡ್ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಒಂದು ನಾರ್ತ್ ಮೀಲ್ಸ್ ತೊಗೊಂಡೆ. ಶಿಟ್, ನನಗೆ ಇವಾಗ ರಿಯಲೈಸ್ ಆಗ್ತದೆ ನಾನು ವ್ಲಾಗ್ ಮಾಡ್ಕೊಂಬಂದಿದ್ದೀನಿ ಅಂತ. ಸೊ ನನ್ನ ಹೆಲ್ಮೆಟ್ ಬ್ಯಾಗಲ್ಲಿದೆ. ಇದು ಕಲ್ಪತೂರ್ ಗ್ರ್ಯಾಂಡ್ ಅಂತ. ಸಕ್ಕತ್ತಾಗಿತ್ತು ಫುಡ್ಡು, ಐಸ್ ಕ್ರೀಮ್ ಕ್ರೇಜಿ ಆಗಿದೆ. ಸೊ ನಮ್ಮ ಬಿಲ್ಲು ಬಂತು. ಅಯ್ಯೋ ಅಯ್ಯೋ, ಸರಿ ಗೈಸ್ ತಿನ್ಬಿಟ್ಟು ಮಾತಾಡೋಣ. ಸೊ ಗೈಸ್ ಬಿಲ್ ಬಂದಿದೆ, 324 ಆಗಿದೆ. ಪೇ ಮಾಡಿಬಿಟ್ಟು ಲೆಟ್ಸ್ ಗೋ. $60 ವ್ಯಾಟ್ಸು. ಫೋಕಸ್ ಚೆನ್ನಾಗಿ ಬರುತ್ತೆ. ನಾನು ಬ್ಯಾಂಗ್ಳೂರು, ಆ್ಯಕ್ಚುಲಿ ನಾನು ಡೆಲ್ಲಿಯಿಂದ ತರಿಸಿದ್ದು ಲೈಟು, ಫಿಟ್ಟಿಂಗ್ ಮಾಡಿಸಿದ್ದು ಬೆಂಗಳೂರಲ್ಲಿ. ನೋಡಿ ಗೈಸ್, ಈ ಹೆಸರು ನೋಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದಾರೆ, ಕೆಳಗಡೆ ಬಂದಾಗ ಮಾತಾಡ್ಸ್ತಾ ಇದ್ದಾರೆ. ಹಾಂ, ಇದು PPF ಲ್ಯಾಮಿನೇಷನ್ ಮಾಡಿಸಿದ್ದೀನಿ. ಇದು ಲ್ಯಾಮಿನೇಷನ್ ಕಿತ್ತೋಗಿರೋದು. ಎಲ್ಲಿ? ಬೆಂಗಳೂರು. ಅಡ್ರೆಸ್ ಫೇವ್ರೇಟ್ ಅಂತ ವಿಡಿಯೋ ಇದೆ ನೋಡಿ ಬ್ರೋ. ಹೊರಟಿದ್ದೀವಿ ಮೈಸೂರಲ್ಲಿ. ಓ, ಕಲರ್ ಕಾಣಿಸ್ತಾ ಇಲ್ಲ ಸೈಡಿಂದ, ಸೈಡ್ ಆ್ಯಂಗಲ್ ಫೋಟೋ ಇಲ್ವಾ? ಇಲ್ಲ ಇದಲ್ಲ. ಓ ನೈಸ್. 2021 2022 ಮಾಡಲ್ಲ? ಡಿಸೆಂಬರ್ 21. ನಿಮ್ಮದು? ನಂದು ಮಾರ್ಚ್ 2021. 1 ಇಯರ್ ಆಯಿತು ಬ್ರೋ ಕರೆಕ್ಟಾಗಿ. ಮತ್ತೆ ನೀವು ಮಾಡಿಫಿಕೇಶನ್ ಮಾಡಿಸ್ಬೇಕಾ? ಅದು ಆಟೋ ಇಂಜಿನ್. ಅದು ಪ್ರತಿಯೊಂದು ಮಾಡಿಫಿಕೇಷನ್ನು ನಂದು ಚಾನಲಲ್ಲಿದೆ ನೋಡಿ. ನೀವು ಲಾಂಗ್ ರೈಡ್ಸ್ ಎಲ್ಲ ಹೋಗ್ತೀರಾ? ಸ್ಟಾರ್ಟ್ ಮಾಡಿದ ಮಾಡಬೇಕು. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಾ ಗಾಡಿ? 2.5. ನನ್ನ 7100. ನಾನು ಬರೀ ಲಾಂಗ್ ಯೂಸ್ ಮಾಡೋದಿದ್ದು. ಇವಾಗ ಬಾಣಾವರದಿಂದ ಬಂದೆ. ಬೆಂಗಳೂರು ಪ್ರಾಪರಾ? ಇಲ್ಲ ಬಾಣಾವರನೇ ಪ್ರಾಪರು. ಇವಾಗ ವರ್ಕ್ ಫ್ರಮ್ ಹೋಮ್ ಇದೆ ಅಲ್ಲ, ಅದಕ್ಕೆ ಇವಾಗ ಇಲ್ಲಿದ್ದೀನಿ. ಏನು ಶಾಕ್ಸು, ಮಿಡಲ್ ಶಾಕ್ಸು ಒಂಥರ ಸೌಂಡ್ ಬರುತ್ತೆ. ಶಾಕಾ? ಏನು ಮಾಡಿ ಗೊತ್ತಾ, ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ಬಿಟ್ಟು ಲೂಬ್ ಮಾಡ್ತಾರೆ. ಲೂಬ್ ಮಾಡಿಸಿ ಒಂದು 2 ನಿಮಿಷದ ಕೆಲಸ ಅದು. ಅದು ಸ್ವಿಂಗ್ ಆರ್ಮ್ ಬರುತ್ತೆ ಇಲ್ಲಿ, ಆ ಸ್ವಿಂಗ್ ಆರ್ಮ್ ಓಪನ್ ಮಾಡಿ ನೀಟಾಗಿ ಗ್ರೀಸ್ ಮಾಡಿಬಿಟ್ಟು ಕೆಳಗಡೆ ಶಾಕ್ ಅಬ್ಸರ್ವ್ ಇರುತ್ತಲ್ಲ ಅದನ್ನು ಗ್ರೀಸ್ ಮಾಡ್ತಾರೆ. ಅದೇನು ಇಶ್ಯೂ ಇಲ್ಲ. ನಂದು ಸ್ಟಾರ್ಟಿಂಗ್ ಸೌಂಡ್ ಬರ್ತಿತ್ತು, ಆಮೇಲೆ ಸರಿ ಮಾಡಿದ್ರು. ಸಬ್ಸ್ಕ್ರೈಬ್ ಮಾಡಿದ್ರಾ? ಇದು ಹಾಕ್ಸಿದ್ದು ಸಾರ್ಥಕ ಆಯ್ತು. ನಾನು ರೀಸೆಂಟಾಗಿ ಹಾಕ್ಸಿದ್ದು ನಾನು ಅದನ್ನು. ಇಲ್ಲ ನೋಡಿದೆ, 2-3 ವಿಡಿಯೋ ನೋಡಿದೆ. ಓಕೆ, ಇಷ್ಟ ಆಯ್ತಾ ಬ್ರೋ ಕಂಟೆಂಟು? ಏನಾರು ಇದ್ರೆ ಸಜೆಷನ್ಸ್ ಕೊಡಿ. ನಾನು ಒಂಥರ ಬಿಗಿನರೇ. ಮತ್ತು ಓ, ಅವರೆಲ್ಲ ಕ್ರೇಜಿ. ಅವರು DV ಗೌತಮ್ ನಾಯ್ಡು ಎಲ್ಲ ಇದ್ದಾರಲ್ಲ, ಅವರು ಎಲ್ಲ ಚೆನ್ನಾಗಿ ಬ್ಲಾಗ್ ಮಾಡ್ತಾರೆ. ಹಾಂ, ಅವರು ಇವಾಗ ಕರೆಕ್ಟ್ ಒಳ್ಳೆ ಬ್ಲಾಗರ್ಸ್ ಬ್ರೋ ಅವರೆಲ್ಲ. ಸರಿ ಬ್ರೋ, ಇನ್ನು ನಾನು ಹೊರಡ್ತೀನಿ. ನೈಸ್ ಟು ಮೀಟ್ ಯು ಗೈಸ್. ನಿಮ್ಮ ಹೆಸರು ಬ್ರೋ? ನಿಮ್ಮ ಹೆಸರು? ಓಕೆ, ಲೋಕೇಶ್ ಮಂಜುನಾಥ್. ಓಕೆ, ಬಾಯ್. ಹೆಂಗೆ ತೊಗೊಂಡೋಗೋದು ಗುರು? ಅಪ್ಪ ಹೆಂಗೋ ನಿಲ್ಲಿಸ್ಬಿಟ್ಟಿದ್ದಾರೆ. ಥ್ಯಾಂಕ್ಸ್ ಬ್ರೋ. ಓ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಓಕೆ, ಬಾಯ್. ಇಟ್ ವಾಸ್ ನೈಸ್ ಮೀಟಿಂಗ್ ದೆಮ್. ನೋಡಿ, ನಾನು ಸೈಡು ನನ್ನ ಹೆಸರು ಹಾಕ್ಸಿದ್ಕೆ ಸಾರ್ಥಕ ಆಯಿತು. ಕೆಳಗಡೆ ಕುತ್ಕೊಂಡು ಮೆಸೇಜ್ ಮಾಡ್ತವ್ರೆ. ನಾನು ರಿಪ್ಲೈ ಹಾಯ್ ಕಳಿಸಿದ್ರು, ಹೆಲೋ ಕಳಿಸಿದೆ. ಆಮೇಲೆ ಐಸ್ ಕ್ರೀಮ್ ಬಂತು, ಐಸ್ ಕ್ರೀಮ್ ತಿಂದೆ. ಬಿಲ್ ಬಂದು, ಬಿಲ್ ಕಟ್ಟಿದೆ, ಕೆಳಗೆ ಬಂದೆ. ಆವಾಗ ಇವರು ಗಾಡಿ ಹತ್ರ ನಾನು ಬಂದಲ್ಲ, ಅವಾಗ ಬಂದುಬಿಟ್ಟು ಬ್ರೋ ನಿಮ್ಮದು ನೋಡಿದ್ವಿ ಹೆಸರು ಇನ್ಸ್ಟಾಗ್ರಾಮಲ್ಲಿ, ನಾವೇ DM ಮಾಡಿದ್ದು ಅಂತ ಸೈಕ್ ಅಂದ್ಕೊಂಡೆ. ಫುಡ್ಡು ಸಾಕಾಗಿತ್ತು.
ಅಪ್ಪ ಹೊಟ್ಟೆ ತುಂಬೋಯ್ತು. ಆ್ಯಕ್ಚುಲಿ ನಾವು ಈಚೆ ಬಂದು ತಿನ್ನೋದೇ ಕಡಿಮೆ ಗೈಸ್, ವೆರಿ ರೇರ್. ತುಂಬ ದಿವಸ ಆಗಿತ್ತು ಅಂತ ಹಾಗೆ ಒಂದು ರೈಡು ಆಗುತ್ತೆ. ಹೆಂಗೂ ವ್ಲಾಗ್ಸು ಬರ್ತಿಲ್ಲ ನನ್ನ ಚಾನಲಲ್ಲಿ, ಸಮ್ಮರ್ ಅಲ್ಲ, ಸೊ ರೈಡ್ ಕಡಿಮೆ. ಓಕೆ, ಮತ್ತೆ ಹೋಗ್ತೀನಿ ಬಾಣಾವರ, ಆನ್ ದ ವೇ ಮಾತಾಡೋಣ. ಸೊ ಲೆಟ್ಸ್ ಗೋ. ಈ ಥರದೊಂದು ಲಾಂಗ್ ರೈಡ್ ಬಂದುಬಿಟ್ಟು ಸುಮಾರು ದಿವಸ ಆಗಿತ್ತು. ಇದು ಲಾಂಗ್ ಅಂತ ಹೇಳಲ್ಲ, ಶಾರ್ಟ್ ರೈಡೇ, ಬಟ್ ಇಷ್ಟು ಶಾರ್ಟ್ ರೈಡು ಬಂದಿರಲಿಲ್ಲ ನಾನು. ಎಷ್ಟೋ ದಿವಸಗಳಾಗಿತ್ತು, ಮಿಸ್ ಮಾಡಿದ್ದೆ. ಒಂಥರ ಮಜಾ ಕೊಡ್ತಾಯಿದೆ ಓಡ್ಸೋಕ್ಕೆ. ಬಟ್ ನೈಟ್ ರೈಡ್ ಡೇಂಜರು, ಎಸ್ಪೆಷಲಿ ಹಿಮಾಲಯನು. ಲೈಕ್ ಎಸ್ಪೆಷಲಿ ಹಿಮಾಲಯನ್ ಅಂತಲ್ಲ, ಸ್ಟಾಕ್ ಲೈಟ್ಸಲ್ಲಿ ಸ್ವಲ್ಪ ಕಷ್ಟ. ನಮ್ಮ ಫಾಗ್ ಲ್ಯಾಂಪ್ಸ್ ಹಾಕಿರೋದ್ರಿಂದ ಆರಾಮಾಗಿ ಓಡಿಸ್ಬೋದು. ನಿಮ್ಮದು ಸ್ಟಾಕ್ ಲೈಟ್ಸ್ ಇದೆ ಅಂದರೆ ಗೊತ್ತಿರೋದು ನಿಮಗೆ. ನೋ ಕಮೆಂಟ್ಸ್. ನೋಡಿ ಇವಾಗ ಆಫ್ ಮಾಡ್ತೀನಿ. ನಥಿಂಗ್, ಏನು ಕಾಣೋದೇ ಇಲ್ಲ ಕ್ಲೀನಾಗಿ. ಒಳ್ಳೆ ರೋಡಪ್ಪ ಇದು, ಸೈಕಾಂಗೋ. ಇವಾಗ ರಾಘವೇಂದ್ರ ಕಾಫಿಲಿ ಕಾಫಿ ತೊಗೊಂಡೆ, ಡೈರೆಕ್ಟ್ ಬಾಣಾವರ. ಇದು ಟೆಸ್ಟ್ ಮಾಡಿದೆ, ಬೋಬೋ ಹೋಲ್ಡರು. ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂದರೆ ಇದು ಹಿಡ್ಕೊಳ್ಳುತ್ತಲ್ಲ ಗೋಪ್ರೋ, ಇದು ಫುಲ್ ಟೈಟ್ ಆಗಲ್ಲ ಗುರು. ಟೈಟ್ ಆದರೂ ಅದು ಅಲ್ಯೂಮಿನಿಯಮ್ ಅಲ್ಲ, ಇದು ಬೆಂಡ್ ಆಗಲ್ಲ, ಕಚ್ಕೊಂಡು ಹಿಡ್ಕೊಳ್ಳಲ್ಲ ಗೋಪ್ರೋನ ಕರೆಕ್ಟಾಗಿ. ಅದು ಸ್ವಲ್ಪ ರೂಢಿ ಆಗಬೇಕು ಅದಕ್ಕೆ. ಅಲ್ಲೊಂದು ಕಡೆ ಗೈಸ್ ಏನಾಯಿತು ಗೊತ್ತಾ, ಹಾರ್ನ್ ನೋಡಿ ವರ್ಕೇ ಆಗ್ತಿಲ್ಲ. ನಾನು ಹೇಳಿದ್ನಲ್ಲ, ಫಿಕ್ಸ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲೇನಾಯ್ತು ಅಂದರೆ ಒಬ್ಬರು ಸೈಕಲಲ್ಲಿ ಹೋಗ್ತಾಯಿದ್ರು ನಿಧಾನಕ್ಕೆ, ಅವರು ಸೆಂಟ್ರಲ್ಲಿ ಹೋಗ್ತಾಯಿದ್ರಾ, ಈ ಕಡೆನೂ ಬರೋಂಗಿಲ್ಲ ಈ ಕಡೆನೂ ಬರೋಂಗಿಲ್ಲ. ಆ ಸಮಯ ಹಿಂಗೆ ಗೊತ್ತೈತೀನಿ ಹಾರ್ನೇ ವರ್ಕ್ ಆಗ್ತಿಲ್ಲ. ಅವರು ಫುಲ್ಲು ಒಂದ್ಸಲಿ ಬ್ರೇಕ್ ಹೊಡೆದ್ರು, ನಾನು ಚಕ್ 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 ಅಂತ ABS ಹಿಡಿದ್ಬಿಟ್ಟೆ. ABS ಇರಲಿಲ್ಲ ಅಂದರೆ ಅಷ್ಟೇ ಅಂದ್ಕೊಳ್ಳಿ, ಸ್ಕಿಡ್ಡಾಗಿ ಹಂಗೆ ಬಿದ್ದೋಗ್ಬಿಡ್ತಿದ್ದೆ. ಅಂದರೆ ಈ ಕಡೆ ಸ್ವಲ್ಪ ಕ್ರೌಡು ಇತ್ತಾ, ಸಡನ್ನಾಗಿ ಮೈಂಡಿಗೆ ಬಂದಿದ್ದು ಬ್ರೇಕ್ ಹೊಡೆಯೋದು ಅಷ್ಟೇ ಗುರು. ಅವರು ಒಂದ್ಸತಿ ರೈಟ್ಗೆ ಹೋದಾಗ ಮಾಡಿದ್ರೆ ಮತ್ತು ಸಡನ್ನಾಗಿ ಲೆಫ್ಟಿಗೆ ಬಂದುಬಿಟ್ರು. ಹ್ಯಾಪನ್ಸ್ ವೈಲ್ ರೈಡಿಂಗ್ ಅ ಬೈಕ್.